ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮದುವೆ ಮನೆಗಳಿಗೆ ಹೋದಾಗ ಚೋಚೋ ಬಾತ್ ಅಂದರೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿರ್ತಾರಲ್ವ, ಆವಾಗ ನಾವು ತುಂಬ ಇಷ್ಟಪಟ್ಟು ತಿಂತೀವಿ. ಆದರೆ ಮನೆಯಲ್ಲಿ ಮಾಡಿದಾಗ ನಾವಾದರೂ ಅಷ್ಟೇ, ಆದರೆ ಮನೆಯವರಾದರೂ ಅಷ್ಟೇ, ಉಪ್ಪಿಟ್ಟು ಅಂತ ಹೇಳಿಬಿಟ್ರೆ ಅವತ್ತಂತೂ ಫುಲ್ಲು ನಮಗೆ ಕಿರಿಕ್ ಮಾಡ್ತಾರೆ. ಬೇಡಪ್ಪ, ನಮಗೆ ಉಪ್ಪಿಟ್ಟು ಅಂದರೆ ಆಗಲ್ಲ, ಕಾಂಕ್ರೀಟ್ ಬೇಡ ಅಂತಾರೆ. ಅದನ್ನು ಹೇಗೆ ನಾವು ಮನೆಯಲ್ಲೂ ಸಹ ಅದೇ ರೀತಿ ಮಾಡಿ ಮನೆಯವರಿಗೆ ಇಷ್ಟಪಟ್ಟು ತಿನ್ನೋ ಥರ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಲೋಟ ಆಗೋಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ಈ ಮೀಡಿಯಮ್ ರವೆನ ನಾವು ಸ್ವಲ್ಪ ಆಯಿಲ್ನೂ ಹಾಕಬಾರ್ದು, ಒಂದು ಚೂರು ಆಯಿಲು ಹಾಕಬಾರ್ದು, ಡ್ರೈ ರೋಸ್ಟ್ ಮಾಡಬೇಕು. ಈ ರವೆನ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 1 ಲೋಟಕ್ಕೆ 4 ಪಟ್ಟಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಇವಾಗ ಇದನ್ನು ಬಿಸಿಗಿಟ್ಕೊಳ್ತೀನಿ. ಇವಾಗ ಈ ನೀರು ಬಿಸಿ ಆಗೋಷ್ಟರಲ್ಲಿ ನಾವು ರವೆನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಬೇಕು, ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ರವೆನ ಫ್ರೈ ಮಾಡಬೇಕಾಗತ್ತೆ. ರವೆನ ನಾವು ಚೆನ್ನಾಗಿ ಫ್ರೈ ಮಾಡಿದಾಗಲೇ ಉಪ್ಪಿಟ್ಟು ತುಂಬ ಅಂದರೆ ಹುಡಿ ಹುಡಿಯಾಗಿ ನೀಟಾಗಿ ಬರುತ್ತೆ. ನಾನಿಲ್ಲಿ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕೋತಾ ಇದ್ದೀನಿ. ಇದು ಚೋಚೋ ಬಾತ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕಬೇಕು. ನಾನು ಹಾಗೆ 1 ಸ್ಪೂನ್ ಆಗೋಷ್ಟು ತುಪ್ಪನೂ ಸಹ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಜೀರಿಗೆ, ಸಾಸಿವೆ ಇಷ್ಟು ಹಾಕಿದ್ದೀನಿ. ನಾನಿಲ್ಲಿ 1 ಲೋಟಕ್ಕೆ 4 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಚಾಕಿದ್ದೀನಿ. ಹಾಗೆ 2 ಈರುಳ್ಳಿನ ಸ್ಲೈಸಾಗಿ ಸಣ್ಣದಾಗಿ ಹೆಚ್ಚಾಕಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಇಷ್ಟನ್ನ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಹಾಗೆ 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ನಾವು ನೀರನ್ನು ಪಕ್ಕದಲ್ಲಿ ಬಿಸಿಗಿಟ್ಟಿರ್ತೀವಿ. ಇದು ಎಷ್ಟು ಬೇಗ ಫಟಾಫಟ್ ಅಂತ ಆಗುತ್ತೆ ಗೊತ್ತಾ, ಹಾಗೆ ತುಂಬ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಇದರ ಮೆಜರ್ಮೆಂಟ್ ಅಂತೂ ಕರೆಕ್ಟಾಗಿ ತಿಳ್ಕೊಂಡ್ರೆ ಮದುವೆ ಮನೇಲಿ ಮಾಡೋ ಥರ ಟೇಸ್ಟೇ ಇರುತ್ತೆ. ನೋಡಿ, ನೀರು ಇವಾಗ ಬಿಸಿ ಆಯಿತು. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆಯೇ 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಇದೇ ಸೀಕ್ರೆಟು. ಹಾಗೆ ತೆಂಗಿನಕಾಯಿ, ಆಗ ತೆಂಗಿನಕಾಯಿನ ಬಿಡಿಸಿ ಅದು ತುರಿದು ಹಾಕಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ರವೆನ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ನಮಗೆ ಬೇರೆಯವ್ರ ಸಹಾಯ ಬೇಕಾಗೋದಿಲ್ಲ. ಇವಾಗ ಹಾಕಿ ಒಂದು ಚೂರು ಗಂಟಾಗೋಲ್ಲ. ನೋಡಿ, ಇದನ್ನು ಇವಾಗ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಇವಾಗ ನಾವು ಒಂದು ಸ್ವೀಟು ಸಹ ಮಾಡ್ಕೊಬಿಡೋಣ. ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹಾಗೆ ಗೋಡಂಬಿ, ಬಾದಾಮಿನ ಆ ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಕೇಸರಿ ಬಾತ್ನ 1 ಕಾಫಿ ಲೋಟ ಬರುತ್ತಲ್ವ, ಅದರಲ್ಲಿ 1 ಲೋಟ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮೀಡಿಯಮ್ ರವೆ ತೊಗೊಂಡಿಲ್ಲ. ಚಿರೋಟಿ ರವೆನ ತೊಗೊಂಡು ಇದಕ್ಕೆ ಫ್ರೈ ಮಾಡೋಕ್ಕೆ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಕಲರ್ ಚೇಂಜ್ ಆದಮೇಲೆ ನಾನು 1 ಲೋಟ ರವೆ ತೊಗೊಂಡಿರೋದ್ರಿಂದ ನಾನಿಲ್ಲಿ 2 ಲೋಟ ಆಗೋಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ಮೆಜರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನೀರನ್ನು ಹಾಕಿ ಬಿಸಿಗಿಟ್ಬಿಡೋಣ. ಇವಾಗ ರವೆನ ಚೆನ್ನಾಗಿ ಇದನ್ನು ಸಹ ಚಿರೋಟಿ ರವೆನ ಒಂದು ಚೂರು ತುಪ್ಪ ಆಗಲಿ ಆಯಿಲ್ ಏನು ಬೇಡ, ಡ್ರೈ ರೋಸ್ಟ್ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಷ್ಟೇ. ಇದರ ಸೀಕ್ರೆಟ್ ಏನಪ್ಪ ಅಂದರೆ ನಾವು ರವೆನ ಚೆನ್ನಾಗಿ ಫ್ರೈ ಮಾಡಬೇಕು, ಆಯಿಲ್ನ ಏನು ಹಾಕೋಬಾರ್ದು. ಇಷ್ಟನ್ನು ಸೀಕ್ರೆಟ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ರವೆನ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹಾಲು ಅದು ಇದು ಅಂತ ಏನೂ ಸೇರಿಸ್ಬೇಡಿ, ನೀರನ್ನು ಮಾತ್ರ ಸೇರಿಸ್ಕೋಬೇಕು. ಈಗ ನೋಡಿ, ರವೆನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ನಾನು 1 ಮಾವಿನ ಹಣ್ಣು ಪೇಸ್ಟ್ನ ಈಗ ತೊಗೊಂಡಿದ್ದೀನಿ. ನೋಡಿ, ಯಾವುದೇ ಫುಡ್ ಕಲರ್ ಬೇಡ, ಏನು ಬೇಡ, ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ ನೀವೇ ನೋಡಿ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ನೋಡಿ, ನ್ಯಾಚುರಲ್ ಕಲರ್. ನಾನಿಲ್ಲಿ ಸ್ವಲ್ಪ ಹುಳಿ ಇತ್ತು ಮಾವಿನ ಹಣ್ಣು, ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಅಂದರೆ ಟೇಸ್ಟನ್ನು ನೋಡಿಬಿಟ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇರ್ತೀನಿ. ನೋಡಿ, ಸಕ್ಕರೆನ ಈ ಟೈಮಲ್ಲಿ ಹಾಕಿದ್ರೆ ನೋಡಿ ಎಷ್ಟು ಗಟ್ಟಿ ಇತ್ತು, ಇವಾಗ ನೋಡಿ ಎಷ್ಟು ತೆಳುವಾಯಿತು. ಇವಾಗ ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಬರ್ತಾ ಬರ್ತಾ ಈಗ ತೆಳುವಾಗ್ತಾ ಇರುತ್ತೆ. ನಾವು ಇದಕ್ಕೆ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾವು 1 ಸ್ಪೂನ್ ಅಂದರೆ 2 ಕಾಳು, 1ರಿಂದ 2 ಕಾಳಷ್ಟು ನಾನಿಲ್ಲಿ ಸ್ವಲ್ಪ ಹುಳಿದ ಕಾರಣ ಮತ್ತೆ 1 ಸ್ಪೂನ್ ಸಕ್ಕರೆ, ಹಾಗೆ 2 ಕಲ್ಲುಪ್ಪು, ಹಾಗೆ ಒಂದೇ 1 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ತಾಯಿದ್ರೆ ಪಾತ್ರೆ ಬಿಟ್ಟು ಸ್ವೀಟ್ ಬರ್ತಾ ಇರುತ್ತೆ, ಆವಾಗ ಇದು ಆಗಿದೆ ಅಂತ ಅರ್ಥ.
ನಾನು ತೊಗೊಂಡಿರೋ ಮಾವಿನ ಸ್ವಲ್ಪ ಹುಳಿದ ಕಾರಣ ನಾನು ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸಿಲ್ಲ. ನೀವು ಹಣ್ಣು ತುಂಬ ಸ್ವೀಟ್ ಇತ್ತು ಅಂದರೆ ಒಂದೇ ಒಂದು ಡ್ರಾಪು ನಿಂಬೆಹಣ್ಣಿನ ರಸ ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಚೋಚೋ ಬಾತ್ ಇದನ್ನು ಸರ್ವ್ ಮಾಡಬೇಕಾದ್ರೆ ಮರಿದನೇ ನೀವು ಸ್ವಲ್ಪ ತೆಂಗಿನಕಾಯಿನ ಮೇಲೆ ಹಾಕ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.